ಇಂಥವ್ರು ಇರೋದ್ರಿಂದನೇ ಇನ್ನು ಮಳೆ ಬೆಳೆ ಚೆನ್ನಾಗಿ ಆಗ್ತಿದೆ ಅನ್ನಿಸ್ತಿದೆ. ಸ್ಯಾನಿಟರಿ ವರ್ಕರ್ ಮೇಡಮ್ ಪದ್ಮಾ ಅವರು ಬೆಳಗಿನ ಜಾವ 5 ಗಂಟೆಗೆ ಹೋಗ್ಬಿಟ್ಟು ಅವರು ಏನಿದೆ ಕೆಲಸವನ್ನ ಮುಗಿಸ್ಕೊಂಡು ಮಧ್ಯಾಹ್ನ 2 ಗಂಟೆಗೆ ಅವ್ರದ್ದು ಟೂಲ್ಗಳನ್ನೆಲ್ಲ ಇಡೋದಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಜಾಗಕ್ಕೆ ಬರ್ತಾರೆ. ಆ ಜಾಗದಲ್ಲಿ ಒಂದು ಕವರ್ ಇರುತ್ತೆ. ಆ ಕವರ್ ಏನೋ ವೇಸ್ಟ್ ಅಂತ ಹೇಳ್ಬಿಟ್ಟು ಏನೋ ವೇಸ್ಟ್ ಇದೆ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡೋಗ್ಬಿಟ್ಟು ಡಸ್ಟ್ಬಿನ್ಗೆ ಹಾಕೋಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅದನ್ನ ತೆಗೆದು ನೋಡಿದಾಗ ಅದರೊಳಗೆ ಚಿನ್ನ ಇರುತ್ತೆ. ಅದರ ಬೆಲೆ 45 ಲಕ್ಷ. ಆ ಚಿನ್ನವನ್ನ ಅವರು ಏನ್ ಮಾಡ್ತಾರೆ ಗೊತ್ತಾ, ತಗೊಂಡೋಗ್ಬಿಟ್ಟು ಪೊಲೀಸ್ನವ್ರು ಕೊಡ್ತಾರೆ. ಪೊಲೀಸ್ನವರು ಯಾರಿಗೆ ಸೇರ್ಬೇಕು ಅವ್ರಿಗೆ ಸೇರಿಸ್ತಾರೆ. ಈ ನ್ಯೂಸ್ ತುಂಬಾ ವೈರಲ್ ಆಗುತ್ತೆ ತಮಿಳ್ನಾಡಲ್ಲಿ ಇವತ್ತು. ಹೀರೋ ಇದೆಲ್ಲ ಆದ್ಮೇಲೆ ಇಂಟರ್ವ್ಯೂನಲ್ಲಿ ಕೇಳಿದಾಗ ಅವ್ರು ಹೇಳೋ ಮಾತೇನು ಗೊತ್ತಾ, ಬೇರೆಯವ್ರದ್ದು ಬೇರೆಯವ್ರಿಗೆ, ನಮ್ದು ನಮ್ಗೆ, ನಾವು ಮಾಡಿದ್ದೆ ನಮಗೆ ಸಾಕು. ಇದಕ್ಕೂ ಮುಂಚೆ ನಮ್ಮ ಕರ್ನಾಟಕದ ಲಕ್ಕುಂಡಿನಲ್ಲಿ ಬೆಲೆನೇ ಕಟ್ಟಕ್ಕಾಗದಿರುವಂತ ಒಂದು ನಿಧಿ ಸಿಕ್ಕಿರುತ್ತೆ. ಅದು ಯಾರು 8ನೇ ತರಗತಿ ಓದ್ತಿರುವಂತ ಒಬ್ಬ ಪ್ರಜ್ವಲ್ ಅನ್ನುವಂಥ ಹುಡುಗನಿಗೆ ಆತ ತಗೊಂಡೋಗ್ಬಿಟ್ಟು ಪೊಲೀಸ್ನವರ ವಶಕ್ಕೆ ಒಪ್ಪಿಸ್ತಾನೆ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ಇಡೀ ಪ್ರಪಂಚದಲ್ಲಿ ಇವತ್ತು ಒಂದು ಸರಗಳ್ಳತನಕ್ಕೋಸ್ಕರ ಒಬ್ಬರು ಪ್ರಾಣ ಹೋಗ್ತಿದೆ ಅನ್ನೋದನ್ನು ಕೂಡ ಯೋಚನೆ ಮಾಡ್ದಂಗೆ ಕಳ್ಳರು ಸರಗಳ್ಳತನ ಮಾಡ್ತಾರೆ. ಅಂಥದ್ರಲ್ಲಿ ಇಷ್ಟೊಂದು ಲಕ್ಷ ಲಕ್ಷ ಬೆಲೆ ಬಾಳುವಂಥ ಚಿನ್ನ ಸಿಕ್ಕಾಗ ಹಿಂದೆ ಮುಂದೆ ಯೋಚನೆ ಮಾಡದೆ ಬೇರೆಯವ್ರದ್ದು ಬೇರೆಯವ್ರಿಗೆ, ನಂದು ನನಗೆ ಅನ್ನುವಂಥ ಒಂದು ಮನಸ್ಥಿತಿ ಇರೋದು ಜನಗಳಿದಾರಲ್ಲ, ತುಂಬಾ ರೇರು. ಆ ಚಿನ್ನ ಸಿಕ್ಕಿರೋದು ಯಾರಿಗೆ ಗೊತ್ತಾ? ಡೈಮಂಡ್ಗೆ. ಸೊ ಅಕಸ್ಮಾತ್ ಆ ಚಿನ್ನ ನಿಮಗೆ ಸಿಕ್ಕಿದ್ರೆ ನೀವೇನು ಮಾಡ್ತಿದ್ರಿ? ನೋ ಜಡ್ಜ್ಮೆಂಟ್, ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಥರ ವೀಡಿಯೋಸ್ಗಳನ್ನ ನೋಡಬೇಕು ಅನ್ಸಿದ್ರೆ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಐ ಆಮ್ ಬ್ಯಾಕ್.